ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಬಾವಿಗೆ ಬಿದ್ದಿದ್ದ ಚಿರತೆಯನ್ನು ಅರಣ್ಯ ಇಲಾಖೆ ಹಾಗೂ ವನ್ಯಜೀವಿ ರಕ್ಷಕರ ತಂಡ ಯಶಸ್ವಿಯಾಗಿ ರಕ್ಷಿಸಿದ ಘಟನೆ ಭಟ್ಕಳ ತಾಲೂಕಿನ ಯಲ್ವಡಿಕವೂರ ಗ್ರಾಮದಲ್ಲಿ ಭಾನುವಾರ ನಡೆದಿದೆ. ಚಿರತೆ ರಕ್ಷಣೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ವನ್ಯಜೀವಿ ರಕ್ಷಕರು ಹರಸಾಹಸ ಪಟ್ಟಿದ್ದು ರೋಚಕ ರೆಸ್ಕ್ಯೂ ಆಪರೇಷನ್ ನೋಡಲು ಜನ ಮುಗಿಬಿದ್ದಿದ್ದರು. ಕೊನೆಗೂ ಚಿರತೆಯನ್ನು ಯಶಸ್ವಿಯಾಗಿ ಮೇಲಕ್ಕೆತ್ತಿ ಬಳಿಕ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿದೆ. ಭಾನುವಾರ ಬೆಳಗ್ಗೆ ಯಲ್ವಡಿಕವೂರ ಗ್ರಾಮದ ನಿವಾಸಿ ನಾರಾಯಣ್ ನಾಯ್ಕ್ ಮನೆಯಲ್ಲಿದ್ದ ವೇಳೆ ಬಾವಿಯಿಂದ ವಿಚಿತ್ರ ಶಬ್ದ ಕೇಳಿಬಂದಿದೆ. ಅನುಮಾನಗೊಂಡು ಬಾವಿಯೊಳಗೆ ಇಣುಕಿ ನೋಡಿದಾಗ ಚಿರತೆಯೊಂದು ಹೊರಬರಲಾಗದೆ ಒದ್ದಾಡುತ್ತಿರುವುದು ಕಂಡುಬಂದಿದೆ. ಕೂಡಲೇ ಅವರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಗೋಕರ್ಣ ತದಡಿಯ ವನ್ಯಜೀವಿ ರಕ್ಷಕರಾದ ಅಶೋಕ್ ನಾಯ್ಕ್, ಮಹೇಶ್ ನಾಯ್ಕ್ ಹಾಗೂ ನಾಗರಾಜ್ ಹರಿಕಾಂತ ಅವರ ತಂಡ ಅರಣ್ಯ ಸಿಬ್ಬಂದಿಯೊಂದಿಗೆ ಕಾರ್ಯಾಚರಣೆಯಲ್ಲಿ ಕೈಜೋಡಿಸಿತು. ಸೂಕ್ತ ಸುರಕ್ಷತಾ ಕ್ರಮಗಳೊಂದಿಗೆ ಚಿರತೆಯನ್ನು ಬಾವಿಯಿಂದ ಮೇಲಕ್ಕೆತ್ತಿ ಬೋನಿನಲ್ಲಿ ಇರಿಸಲಾಯಿತು. ಕಾರ್ಯಾಚರಣೆಯ ವೇಳೆ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಸಾರ್ವಜನಿಕರನ್ನು ಸುರಕ್ಷಿತ ಅಂತರದಲ್ಲಿ ನಿಲ್ಲಿಸಲಾಗಿತ್ತು. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಜನರು ಸ್ಥಳಕ್ಕೆ ಆಗಮಿಸಿ ಕಾರ್ಯಾಚರಣೆಯನ್ನು ವೀಕ್ಷಿಸಿದ್ದಾರೆ. ರಕ್ಷಿಸಲಾದ ಚಿರತೆ ಸುಮಾರು 2 ರಿಂದ 3 ವರ್ಷದ ಗಂಡು ಚಿರತೆಯಾಗಿದ್ದು ಆರೋಗ್ಯವಾಗಿದೆ. ಪ್ರಾಥಮಿಕ ಪರೀಕ್ಷೆಯ ಬಳಿಕ ಚಿರತೆಯನ್ನು ಸುರಕ್ಷಿತವಾಗಿ ದೂರದ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು ಆರ್ಎಫ್ಒ ವಿಶ್ವನಾಥ್ ನಾಯ್ಕ್ ತಿಳಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಡಿಆರ್ಎಫ್ಒ ಮಾರುತಿ ಸೋರಂಗಾವಿ, ಫಾರೆಸ್ಟರ್ಗಳಾದ ಮಹೇಶ್ ಅಜ್ಜರ್, ನಾಗರಾಜ್ ನಾಯ್ಕ್, ಸಂದೀಪ್ ಭಂಡಾರಿ ಸೇರಿದಂತೆ ಅರಣ್ಯ ಸಿಬ್ಬಂದಿ ಹಾಗೂ ವನ್ಯಜೀವಿ ರಕ್ಷಕರು ಭಾಗವಹಿಸಿದ್ದರು. ಅದು ತಪ್ಪಿಸ್ ದೊಡ್ಡ ರಾಮಾಯಣ ಅಲ್ಲ ಕೂಡ ಅಲ್ಲ ಕೂಡ ಅಲ್ಲ ನೋಡಬೇಡ ಬೇಡ ಅದು ಒಳಗಡೆ ಬಿಟ್ಟಿದೆ ಸ್ವಲ್ಪ ಕಾಲ್ ಟಚ್ ಮಾಡು. ಮುರಿತು ನೀವು ಅಲ್ಲರ್ಜಿ ಎತ್ತಬೇಡಿ ಸರ್, ಮ್ಯಾಲ್ ಬರ್ಬಾರ್ದು. ನಾನು ಅಲ್ಲಾಡ್ಸಕ್ ಆಗುದಿಲ್ಲ ಅಶೋಕಣ, ನೀನೇ ಚೆಕ್ ಮಾಡಿ. ಸಪೋರ್ಟಿಂಗ್ ಬಂತು ಅಶೋಕಣ ಮೇಲ್ ಬರ್ತು ನಾನು ನೋಡ್ಕೊಂತೀನಿ. ಅಶೋಕಣ ಶೇಕ್ ಮಾಡು ಅಶೋಕಣ ತಲೆ ಮೇಲೆ ಈ ಬಲೆ ತಲೆ ಮೇಲೆ ಈಗ ಒಳಗ್ ಮಾಡ್ಕ ಒಂದೇ ಮಾಡ್ಕ ಅಶೋಕಣ ಇತ್ತಗ ಅಲ್ಲ ಇತ್ತಗ ಇದು ಒಳಗ್ ತೋಳಿ ಒಟ್ಟು ಮಾಡಿ ಇತ್ತಗ ಒಟ್ಟು ಮಾಡಿ ಅಲ್ಲ ಈ ಕೂಡೆ ಇಲ್ಲಿ ಲಾಕ್ ಆಯ್ತಲ್ಲ ಲಾಕ್ ಮಾಡಿ
ಒಂದು ಬೆಡ್ಶೀಟ್ 5 ಬೆಡ್ಶೀಟ್ ಒಂದು ಮುಂದ್ಗಡೆ ಹಾಕಿ. ಬಿಡಿ ಏನು ಏನು ಬೇರೆ ಒಂದು ಹಳೆ ಬೆಡ್ಶೀಟ್ ಇದೆಯಾ ನೋಡಿ. ಇನ್ನೊಂದು ಬೆಡ್ಶೀಟ್ ಕೊಡಿ. ಏನು ಇರಿಟೇಟ್ ಮಾಡ್ಬೇಡಿ. ಬೇಡ ಅನ್ಸುತ್ತೆ. ಬೆಡ್ಶೀಟ್ ಬೇಡ. ಏನು ಬೇಡ ಬೇಡ ಬೇಡ. ಅಲ್ಲ. ನಾಳೆ ನೀರು ಮಂಜು ಹೊರಗೆ ಬರ್ತಾರೆ. ಒಳ್ಳೆ ಸೈಜ್ಗೆ ಅದು ಕರೆಕ್ಟ್ ಇದು ಸರಿಯಾದ ಸರಿಯಾದ. ನೀವು ಸ್ವಲ್ಪ ಖುಷಿ ಮಾಡಿ ಹಿಂದ್ಗಡೆ ಇದು ಹೇಳ್ಕೊಳ್ಳಿ. ಬಂತು ಬಿಡಿ. ಸ್ವಲ್ಪ ಸೈಡ್ ಹೋಗ್ರಿ. ರಾತ್ರಿ ಆಹಾರ ಅರಿಸಿ ಕಾಡಿನಿಂದ ನಾಡಿಗೆ ಬಂದಂಥ ಚಿರತೆ ಆಯತಪ್ಪಿ ಬಾವಿಲಿ ಬಿದ್ದಿ ಅಂತ ನಮ್ಮ ಮಟ್ಕಳ ರೇಂಜ್ ಆಫೀಸಿಂದ ಫೋನ್ ಬಂತು. ಆರ್ ಎಫ್ ಸಾಹೇಬ್ ಫೋನ್ ಮಾಡಿದ್ರು ಬೆಳಿಗ್ಗೆ ನನಗೆ. ನಾರಾಯಣ್ ನಾಯ್ಕೇನ ಒಂದು ಅಂತರ್ಮನೆಯಲ್ಲಿ ಸರ್ಪನ ಕಡೆಯಿಂದ ಸ್ವಲ್ಪ ಒಳಗೆ ಅವ್ರು ಫೋನ್ ಬಂದವಾಗ ನಾನು ಬರ್ತೀನಿ ಅದನ್ನು ರೆಸ್ಕ್ಯೂ ಮಾಡೋ ಅಂತ ಬಂದು ನಮ್ಮ ಡೈರಿಂಗ್ ಟೀಮ್ನವರಿಗೆಲ್ಲ ಕಾಲ್ ಮಾಡಿ ಕರೆಸಿ ನಮ್ಮ ಮಹೇಶ್ ನಾಯ್ಕ್, ಪವನ್ ನಾಯ್ಕ್, ನಾಗರಾಜ್ ನಾಯ್ಕ್ ಹಾಗೂ ನಾಗರಾಜ್ ಹರಿಕಾಂತ್ ಇವರೆಲ್ಲ ಒಳಗೂಡ್ಕೊಂಡು ಈಗಾಗಲೇ ನಾವು ಭಟ್ಕಳ ತಲುಪಿ ಯಾವುದೇ ಒಂದು ತೊಂದರೆ ಇಲ್ಲದೇ ನಮ್ಮ ಎಲ್ಲ ಅರಣ್ಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳ ಸಹಾಯದಿಂದ ಅದನ್ನು ಸುರಕ್ಷಿತವಾಗಿ ಮೇಲೆ ಕೆತ್ತಿ ಈಗ ಬೋನಿಗೆ ರಿಲೀಸ್ ಮಾಡಿದ್ದೇವೆ. ಈ ಸಂಬಂಧಪಟ್ಟಂತೆ ನಮ್ಮ ಅರಣ್ಯ ಇಲಾಖೆಯ ಮಾರ್ಗದರ್ಶನದಂತೆ ಎಲ್ಲಿ ರಿಲೀಸ್ ಮಾಡಬೇಕಂತ ಮುಂದಿನ ಕಾರ್ಯ ನಡೀಬೇಕಿದೆ. ಥ್ಯಾಂಕ್ ಯು. ಸ್ವಲ್ಪ ಇತ್ತು ಸಾಕು ಬಿಡಿ. ಸ್ವಲ್ಪ ಆ ಕಡೆ ಸ್ವಲ್ಪ ಆ ಕಡೆ ಹೋಗ್ರಿ. ಕರೀಸ ನಂದು ಪೂರ್ತಿ ಕೆಳಕ್ಕೆ